ತಾವು ಮಾತು ಹೇಳಿದ್ರಿ SSLC ನಂತರ ಮಕ್ಕಳಿಗೆ ನಾನು ಸನಾತನ ಧರ್ಮವನ್ನು ಹೇಳ್ತೀನಿ ಅಂತ. ಮತ್ತೆ ಕುಂಭಮೇಳದಿಂದ ಸ್ವಲ್ಪ ಆಚೆ ಬಂದು ಯೋಚನೆ ಮಾಡ್ತಾ ಇದ್ದೀವಿ. ನೀವು ಅಂದರೆ ಮಕ್ಕಳು ಏನಾಗಬೇಕು ಮುಂದೆ? ಶಿಕ್ಷಣ ಅನ್ನುವಂಥದ್ದು ಜೀವನೋಪಾಯವನ್ನು ಕೊಡುವಂಥ ಮಾರ್ಗ. ಅವನಿಗೊಂದು ನೌಕರಿ ಹಿಡಿಯೋದಕ್ಕೆ ಶಿಕ್ಷಣ ಸಹಾಯ ಮಾಡಬೇಕು, ಅವನ ಮನೆ ನಡೆಯೋದಕ್ಕೆ ಶಿಕ್ಷಣ ಸಹಾಯ ಮಾಡಬೇಕು ಅನ್ನೋ ವಾತಾವರಣದಲ್ಲಿ ನಾವಿದ್ದೀವಿ. ನೀವು ಸನಾತನ ಧರ್ಮ ಕಳಿಸ್ತೀನಿ ಅಂದರೆ ಎಲ್ಲರೂ ಸನ್ಯಾಸಿಗಳಾಗ್ಬಿಡೋದ? ಇದು ತಪ್ಪು ಕಲ್ಪನೆ. ಹಾಂ, ಎಸ್. ಶಿಕ್ಷಣ ಅಂದರೆ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಅಲ್ಲವೇ ಅಲ್ಲ. ಅದು ಫಂಡಮೆಂಟಲ್ಸ್ ತಿಳ್ಕೊಳ್ಬೇಕು. ಫಂಡಮೆಂಟಲ್ಸ್ SLC ವರ್ಗೆ ಹೇಳ್ಕೊಡ್ತೀನಿ, ಇದನ್ನೆಲ್ಲ ಹೇಳ್ಕೊಡ್ತೀನಿ. PUC ಆದಮೇಲೆ ಅವನಿಗೆ ಅವನು SLC ಮುಗಿಯೋದ್ರ ಒಳಗಡೆ ಅವನಿಗೆ ಜ್ಞಾನದ ಹುಚ್ಚು ಹಿಡಿಸಿರ್ಬೇಕು. ನೀವು ನಿಮ್ಮ ಸಿಲೆಬಸ್ಗಳು ಹಾಗೇನೇ ಇರಬೇಕು. ಅಮೆರಿಕದಲ್ಲಿ ಅದನ್ನೇ ಮಾಡ್ತಾರೆ. ಒಂದು ಮಗು ಟೆಕ್ಸ್ಟ್ ಬುಕ್ನ ಆಚೆಗೆ ಆನ್ ಆ್ಯಾವರೇಜು 6 ಪುಸ್ತಕ ಓದುತ್ತೆ ಅದು ಒಂದು ವರ್ಷದಲ್ಲಿ. ಟೆಕ್ಸ್ಟ್ ಬುಕ್ಕಿಗೆ ಸಂಬಂಧಪಟ್ಟಿದ್ದೇ, ಆದರೆ ಟೆಕ್ಸ್ಟ್ ಬುಕ್ನಲ್ಲಿ ಇಲ್ಲದೇ ಇರೋ ಅದೇ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಿದ್ದು ಆನ್ ಆ್ಯಾವರೇಜು ಒಂದು ವರ್ಷದಲ್ಲಿ 6 ಪುಸ್ತಕ ಓದುತ್ತೆ. ಅವ್ರು ಹೈಸ್ಕೂಲ್ ಮುಗಿಯೋದ್ರೊಳಗೆ 72 ಪುಸ್ತಕ ಓದುತ್ತೆ. ತಾನೇ ಓದ್ಕೋಬೇಕು. ತಾನು ಸ್ವಯಂ ಇಂಟ್ರೆಸ್ಟಿಂದ ಓದಿದಾಗ ಆವಾಗ ಆ ಸಬ್ಜೆಕ್ಟ್ ನಮ್ಗೆ ಅರ್ಥವಾಗೋ ರೀತಿಯೇ ಬೇರೆ ಇದೆ. ನಾನು ಎಕ್ಸ್ಪೆರಿಮೆಂಟ್ ನನ್ನ ಲೈಫ್ನಲ್ಲಿ ಮಾಡಿದ್ದೀನಿ. ಕುತೂಹಲ, ಸಬ್ಜೆಕ್ಟ್ನಲ್ಲಿ ಕುತೂಹಲ ಬೆಳೆಸಿ ಇವರೇ ಹುಡುಕಿ, ಕುತೂಹಲ ಬೆಳೆದು ಹುಡುಕಿದಾಗ ಏನಾಗುತ್ತೆ ಗೊತ್ತಾ, ನಾವು ಡಿಸ್ಕಸ್ ಮಾಡ್ತೀವಿ ಕ್ಲಾಸ್ಮೇಟ್ಸ್. ಹಾಗೆ ಸಬ್ಜೆಕ್ಟ್ ಹೋಗಬೇಕಾಗಿರೋದು. ಇವತ್ತು ಎಕ್ಸಾಮಿನೇಷನ್ ಮುಗಿದ ಒಂದು ವಾರದಲ್ಲಿ ಓದಿದ್ದು ಯಾವುದು ನೆನಪಿರಲ್ಲ. ಇದು ಎಜುಕೇಷನ್ ಇದು. ಬಟ್ ನಾನು ನನ್ನ ತಂದೆ ತಾಯಿ ಹತ್ರ ಅತಿ ಹೆಚ್ಚು ಬಯಸ್ಕೊಂಡಿದ್ದು ಪಠ್ಯಪುಸ್ತಕ ಬಿಟ್ಟು ಬೇರೆ ಓದ್ತೀಯನಿ ನನ್ನ ಕಾರಣಕ್ಕೆ. ಅದಕ್ಕೆ ನೀವು ಸಮಾಜಕ್ಕೆ ಮಾರ್ಗದರ್ಶಕರಾಗಿದ್ದೀರಿ. ನೀವು ಬರೀ ಪಠ್ಯಪುಸ್ತಕ ಓದಿದ್ದಿದ್ರೆ ಎಲ್ಲೋ ಏನೋ ಒಬ್ಬ ಸಾಮಾನ್ಯನಂತೆ ಕುಳಿತುಕೊಳ್ತಿದ್ರಿ.